ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 19. ಇಂದಿನ ಸಂಚಿಕೆಯಲ್ಲಿ ದೀಕ್ಷಿತ್ ದುಡ್ಡಿದ್ರೆ ಯಾರನ್ನ ಬೇಕಾದರೂ ಕೊಲೆ ಮಾಡಿ ಗೊತ್ತೇ ಇಲ್ಲ ಅನ್ನೋ ಹಾಗೆ ಮಾಡ್ತಾರೆ ಎಂದುಕೊಂಡು ತನ್ನ ಬೈಕ್ನ ತಗೊಂಡು ಹೋಗ್ತಾನೆ. ವಿರಾಟ್ ಕಾರ್ನಲ್ಲಿ ಕೂತಿದ್ರು. ಅವನಿಗೆ ಅವತ್ತು ದೀಕ್ಷಿತ್ ಶ್ರೀಗೆ ಕೇಕ್ ತಿನ್ನಿಸಿದ್ದು, ಇವತ್ತು ಚಿತ್ರ ಅವರು ಶ್ರೀ ಮದುವೆ ಬಗ್ಗೆ ಮಾತಾಡಿದ್ದು ತುಂಬ ಕೋಪ ತರಿಸ್ತಿತ್ತು. ಮುಂದೆ ಶ್ರೀ ಮತ್ತು ವಿರಾಟ್ ಮದುವೆನ ಕನ್ಸಿಡರ್ ಆಗಲ್ಲ ಅಂದಿದೆ ಅವನಿಗೆ ತುಂಬ ಹಿಂಸೆ ಮಾಡ್ತಿತ್ತು. ಎಲ್ಲ ನನ್ನ ಕೈ ಮೀರಿ ಹೋಗ್ತಿದೆ. ತಿಳ್ಕೊಳ್ಳೋ ಮುಂಚೆ ಲೈಫ್ಗೆ ಬಂದ್ಲು, ತಿಳ್ಕೋಬೇಕು ಅನ್ನುವಾಗ ದೂರ ಹೋದ್ಲು. ಅವಳ ಬೆಲೆ ತಿಳಿದು ಹೋದಾಗ ಅವಳ ಲೈಫ್ನಲ್ಲಿ ನನಗೆ ಯಾವ ಸ್ಥಾನನೂ ಉಳಿಸದೆ ಕಿತ್ತು ಹಾಕಿದ್ಲು. ಈಗ ನನ್ನಿಂದ ಶಾಶ್ವತವಾಗಿ ದೂರ ಹೋಗೋಕ್ಕೆ ರೆಡಿಯಾಗಿದ್ದಾಳೆ ಎಂದವನಿಗೆ ತನ್ನ ಮನದಲ್ಲಿ ಅಡಗಿದ ದುಃಖ, ಕೋಪ ಎಲ್ಲವನ್ನು ಹೊರಗಾಗಬೇಕು ಅನ್ನಿಸ್ತಿತ್ತು. ಡ್ರೈವರ್, ಕ್ಲಬ್ ಕಡೆ ಹೋಗು ಎಂದ ಡ್ರೈವರ್ಗೆ. ಆ ಡ್ರೈವರ್ ಕ್ಲಬ್ ಕಡೆ ಕಾರ್ ತಿರುಗಿಸ್ದ. ಸೀದಾ ಒಳಗೋದ ವಿರಾಟ್ ಸುತ್ತ ಯಾರಿದ್ದಾರೆ ಎಂದು ಏನೂ ನೋಡದೆ ಸೀದಾ ಕೌಂಟರ್ನಲ್ಲಿ ಕೂತು ಒಂದರ ಮೇಲೊಂದು ಡ್ರಿಂಕ್ಸ್ ತಗೊಂಡ. ಮೊದಲ ಬಾರಿಗೆ ಅವನು ಕುಡಿತಿರೋದು. ಅವನ ಮನಸ್ಸಲ್ಲಿ ಆ ಮಾತು ಮರೆಯುವವರೆಗೂ ಕುಡಿದು ಕೌಂಟರ್ನಲ್ಲೇ ತಲೆ ಬಗ್ಸಿ ಕೂತವನ ಕಣ್ಣಿಂದ ಹನಿಯೊಂದು ಜಾರಿತು. ಆ ಕಣ್ಣೀರಲು ಅವನ ಮುತ್ತಾದ ಹುಡುಗಿ ಕಂಡಿದ್ಲು. ಅಲ್ಲೇ ಯಾರೋ ಹುಡುಗಿ ಬಂದು ಹುಡುಗನಿಗೆ ಹೊಡೆದು, ನೀನು ಒಬ್ಬ ಗಂಡಸ, ಒಂದು ದಿನಕ್ಕಾದರೂ ನನ್ನ ಹೆಂಡತಿ ಥರ ನಡೆಸ್ಕೊಂಡಿದ್ಯಾ? ನಿನ್ನಿಷ್ಟ ಬಂದಂತೆ ನೀನು ಮಾಡುವಾಗ ನಾನು ಯಾಕೆ ಮಾಡಬಾರ್ದು ಎಂದಳು. ಆ ಹುಡುಗ, ಏಯ್, ನಾನು ಒಂದು ಹುಡುಗಿ ಜೊತೆ ಓಡಾಡಿದ್ರೆ ಅವನು ಗಂಡಸು ಅಂತಾರೆ. ಅದೇ ಕೆಲಸನ ಒಂದು ಹುಡುಗಿ ನೀನು ಮಾಡಿದ್ರೆ ಮರ್ಯಾದೆ ಇಲ್ದವಳು ಅಂತ ಪಟ್ಟ ಕೊಡ್ತಾರೆ. ನಾನು ನಿನಗೆ ಊಟ ಬಟ್ಟೆ ಕೊಟ್ಟಿಲ್ವಾ ಎಂದು ಕೇಳ್ದ. ಆ ಹುಡುಗಿ, ಅಷ್ಟು ಕೊಟ್ಟರೆ ಸಾಕ? ಒಂದು ದಿನಕ್ಕಾದರೂ ನನ್ನ ಊಟ ಮಾಡಿದ್ಯಾ ಅಂತ ಕೇಳಿದ್ಯಾ? ನನ್ನ ಜೊತೆಗೆ ಕರ್ಕೊಂಡು ಹೋಗಬೇಕು ಅಂದರೆ ನಿನಗೆ ಅಸಹ್ಯ ಅಲ್ವಾ? ಈಗ ನನ್ನ ಇಷ್ಟಪಡೋ ಹುಡುಗನನ್ನು ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಈಗ ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಯಾವ ಹುಡುಗಿ ಆದರೂ ನೀನು ತಂದು ಕೊಟ್ಟ ಬಟ್ಟೆ ಬರಗಳನ್ನ ಆಸೆ ಪಡಲ್ಲ. ಸ್ವಲ್ಪ ಪ್ರೀತಿ ಅಷ್ಟೆ. ಹೋಗುವಾಗ ಬಾಯ್, ಬಂದಾಗ ಒಂದು ನಗು ಜೊತೆ ನೀನು ತಿಂದುಬಿಟ್ಟಿದ್ದ ತಟ್ಟೆಯಲ್ಲಿ ಒಂದು ಗುಕ್ಕು ಪ್ರೀತಿಯಿಂದ ಕೊಟ್ಟರು ಅದನ್ನು ಮನಸಾರೆ ತಿನ್ನೋಕ್ಕೆ ಆಸೆ ಪಡ್ತಾಳೆ. ಅದನ್ನು ಯಾವತ್ತಾದರೂ ನೀನು ಪಾಲಿಸಿದ್ಯಾ? ಇಲ್ಲ ತಾನೆ. ನನ್ನ ಹೊರಗೆ ಕರ್ಕೊಂಡೋಗೋಕ್ಕೆ ಮುಜುಗರ, ಅಸಹ್ಯ. ಯಾಕೆ? ನಾನು ಇವ್ರುಗಳ ಥರ ಮಾಡ್ರನ್ ಡ್ರೆಸ್ ಹಾಕಲ್ಲ ಅಂತ ಅಲ್ವಾ? ಅದನ್ನೇ ನೀನು ಕೊಡಿಸಿ ನಿನಗಾಗಿ ನೀನು ಸ್ವಲ್ಪ ಇದನ್ನು ಕಲಿ ಅಂದಿದ್ರು ನಾನು ಕಲಿತಿದ್ದೆ. ಬಟ್ ನೀನು ನನ್ನ ಮನೆ ಕೆಲಸದವಳನ್ನಾಗಿ ಮಾಡಿದೆ. ನಿನಗೆ ಕೆಲಸದವಳೇ ಬೇಕು ಅಂದರೆ ದುಡ್ಡು ಕೊಟ್ಟು ಇಟ್ಕೋ. ಅದಕ್ಕೆ ಯಾಕೆ ಹೀಗೆ 3 ಗಂಟೆ ಹಾಕಿ ತಾಳಿಯನ್ನು ಬೇಡಿ ಹಾಕ್ತೀಯಾ ಅಂತ ಬೇಡಿ ನನಗೆ ಬೇಡ ಎಂದು ಇನ್ನೊಂದು ಹುಡುಗನ ಜೊತೆ ಹೋಗ್ತಾಳೆ. ಅಲ್ಲೇ ಇದ್ದ ವಿರಾಟ್ಗೆ ಆ ಹುಡುಗಿ ಹೇಳಿದ ಮಾತು ನಿಜಕ್ಕೂ ಸತ್ಯ ಅನಿಸಿತು. ಯಾಕಂದರೆ ಅದು ಅವನ ಜೀವನದ ಕಹಿ ಸತ್ಯ ಆಗಿತ್ತು. ಅವನು ಹಿಂದೆ ಅದನ್ನೇ ಅಲ್ವಾ ಮಾಡಿದ್ದು ಎಂದು ಹಲ್ಲು ಕೂರದೆ ಕಾರ್ ಹತ್ತಿದವ ಸೀದಾ ಹೋಗಿದೆ ಅವರ ಬೋಟ್ ಇರುವ ಜಾಗಕ್ಕೆ. ಒಂದು ಖಾಲಿ ಬೋಟ್ ಹತ್ತಿದವ, ಯಾರೂ ನನ್ನ ಡಿಸ್ಟರ್ಬ್ ಮಾಡಬೇಡಿ ಎಂದು ಅಲೆಗಳನ್ನು ಸೀಳುತ್ತಾ ಹೋಗುವ ಬೋಟ್ನ ನೋಡುತ್ತಾ ಕೂತ ಹಾಗೆ. ಶ್ರೀನಿಕಾ, ನನ್ನ ಪಾಲಿಗೆ ಶ್ರೀ ಎಂದು ತನ್ನ ಹಳೆಯ ನೆನಪಿಗೆ ಜಾರ್ದ. ವಿರಾಟ್ ಚಿಕ್ಕವನಿದ್ದಾಗಿಂದಲೂ ಫಾರಿನ್ನಲ್ಲೇ ಬೆಳೆದವ. ಅಣ್ಣ ಮಾತ್ರ ತಂದೆ ತಾಯಿ ಜೊತೆ ಬೆಳೆದ. ವಿರಾಟ್ಗೆ ಲೈಫ್ನಲ್ಲಿ ಸೀರಿಯಸ್ ಇಲ್ಲ. ಬಟ್ ಅವನಿಗೆ ತಂದೆ ಕೇಶವ್ ಅಂದರೆ ತುಂಬ ಪ್ರೀತಿ. ಕೇಶವ್ ಚಿಕ್ಕ ಮಗ ಅಂತ ಅವನು ಕೇಳೋಕ್ಕೂ ಮೊದಲೇ ಎಲ್ಲವನ್ನೂ ಕೊಡಿಸ್ತಿದ್ರು. ಅಣ್ಣ ಕೂಡ ಅವನು ದುಡ್ಡು ಬೇಕು ಅಂದರೆ ಸಾಕು, ಅವನು ಕೇಳಿದ್ದಕ್ಕಿಂತ ಜಾಸ್ತಿ ದುಡ್ಡು ಅವನ ಅಕೌಂಟ್ಗೆ ಬಂದು ಬೀಳ್ತಿತ್ತು. ಅಷ್ಟು ಶ್ರೀಮಂತ ಹುಡುಗ. ವಿರಾಟ್ಗೆ ಮೊದಲಿಂದನೂ ಕರುಣೆ ಕಡಿಮೆ. ಅವನಿಗೆ ತಕ್ಕನಾದವರ ಜೊತೆ ಅಷ್ಟೇ ಬೆರೆಯೋನು. ಹಾಗಿದ್ರೇ ನಮ್ಮನ್ನು ನಮ್ಮ ಸ್ಟೇಟಸ್ ನೋಡಿ ಗುರುತಿಸ್ತಾರೆ ಅನ್ನೋದು ಅವನ ಅಭಿಪ್ರಾಯ. ಇದೇ ಅಭಿಪ್ರಾಯದಲ್ಲಿ ಬೆಳೆದು ದೊಡ್ಡವನಾದ.
ಹುಡುಗಿರು ಅವನನ್ನು ಸುತ್ತುವರೆದ್ರೆ ಅದನ್ನು ಅವನು ಒಂದು ಲೆವೆಲ್ ಅಂದ್ಕೊಳ್ಳೋನು. ಓದು ಮುಗಿಸುವ ಮುನ್ನ ತನ್ನ ಅಣ್ಣ ಹತಿಗೆ ತೀರೋದ ಮೇಲೆ ಬಂದ ವಿರಾಟ್ಗೆ ತನ್ನ ಅಣ್ಣನ ಮಕ್ಕಳನ್ನು ನೋಡಿದಾಗ ಯಾಕೋ ತುಂಬ ಬೇಜಾರಾಗಿತ್ತು. ಚಿಕ್ಕ ವಯಸ್ಸಿನಿಂದ ಅವನಿಗೆ ಅಣ್ಣ ಅನ್ನೋ ಫೀಲ್ ಕೊಡದೆ ಒಬ್ಬ ಫ್ರೆಂಡ್ಗಿಂತ ಹೆಚ್ಚಾಗಿ ಇದ್ದ ತನಗಿಂತ 3 ವರ್ಷ ದೊಡ್ಡವನಾದ ಅಣ್ಣನನ್ನು ಕಳ್ಕೊಂಡು ತುಂಬ ಬೇಜಾರಾಗಿದ್ದ. ಮೊದಲಿಗಿಂತ ಈಗ ಸ್ವಲ್ಪ ಸುಧಾರಿಸಿದ್ದ ಹುಡುಗ ಮಕ್ಕಳ ಜೊತೆ ತಾನೇ ತನ್ನ ಸ್ಥಾನದಲ್ಲೇ ನಿಂತು ಅವರನ್ನು ವಿಚಾರಿಸ್ಕೊಳ್ತಿದ್ದ. ಅವನು ತನ್ನ ಓದು ಮುಗಿದ ಮೇಲೆ ವಾಪಸ್ ಇಂಡಿಯಾಗೆ ಬರಬೇಕು ಅಂದ್ಕೊಂಡಿದ್ದ. ಅವನಿಗೆ ಇಂಡಿಯಾ ಕಲ್ಚರ್ ಇಷ್ಟ ಆಗ್ತಿರ್ಲಿಲ್ಲ. ಅದೇನೋ ಅವನು ಟಿಪಿಕಲ್ ಥರ ಇರೋದನ್ನು ನೋಡಿದ್ರೆ ದೊಡ್ಡ ಅಪರಾಧ ಅನ್ನೋನು. ಟೋಟಲಿ ವಿದೇಶದ ವ್ಯಾಮೋಹ ಜಾಸ್ತಿ ಇತ್ತು ಇವನಿಗೆ. ತನ್ನ ತಂದೆಗೆ ಬುಲೆಟ್ ಬಿದ್ದಾಗ ಅವರನ್ನು ನೋಡೋಕ್ಕೆ ಬಂದಾಗ ಅವರು ಕೊಟ್ಟ ಶಾಕಿಂಗ್ ವಿಷಯ ಅಂದರೆ ನೀನು ಮದುವೆ ಆಗೋ ಅಂದರು. ವಿರಾಟ್ಗೆ ನಿಜಕ್ಕೂ ಇದು ದೊಡ್ಡ ಶಾಕಿಂಗ್ ವಿಷಯನೇ. ಡ್ಯಾಡ್ ಏನು ಹೇಳ್ತಿದ್ರಾ ಎಂದು ಕೇಳಿದಾಗ ಕೇಶವ್ ಅವರು ನಿನಗೆ ಏನು ಬೇಕೋ ಕೇಳಿಕೊಡ್ತೀನಿ. ನೀನು ಯಾವಾಗಲೂ ಕಾರ್ ರೇಸ್ ಅಂದರೆ ಇಷ್ಟಪಡ್ತೀಯಲ್ವಾ, ಆ ರೇಸಿಂಗ್ ಕ್ಲಬ್ ನೀನೇ ಕೊಡಿಸ್ತೀನಿ. ಅದಕ್ಕೆ ಬದಲಾಗಿ ನಾನು ಒಬ್ಬ ಹುಡುಗಿನ ಮದುವೆ ಆಗು ಎಂದರು. ವಿರಾಟ್ ಮೊದಲು ಇಲ್ಲ ಎಂದಿದ್ದ. ಆದರೆ ಕೇಶವ್ ಅವರು ನಾನು ಅಕಸ್ಮಾತ್ ಸತ್ತೋದ್ರೆ ಏನು ಮಾಡ್ತೀಯ ವಿರಾಟ್ ಎನ್ನುವ ಮಾತಿನಿಂದ ಸ್ವಲ್ಪ ಎಮೋಷನಲ್ ಆದ. ವಿರಾಟ್, ಡ್ಯಾಡ್ ನನ್ನ ಮದುವೆ ವಿಷಯಕ್ಕೆ ನೀವು ಸಹಾಯ ಮಾತಾಡೋದ ಬೇಡ ಎಂದು. ಹೀಗೇನು ನೀವು ನೋಡುವ ಹುಡುಗಿನ ನಾನು ಮದುವೆ ಆಗಬೇಕು ಅಲ್ವಾ? ಓಕೆ, ಆದರೆ ಅವಳು ಅಣ್ಣನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು. ನನ್ನಿಂದ ಅವರನ್ನು ದೂರ ಮಾಡದೆ ತನ್ನ ಮಕ್ಕಳ ಥರ ನೋಡ್ಕೊಳ್ಳೋದಾದರೆ ಹಾಕ್ತೀನಿ ಅಂದಿದ್ದ. ಕೇಶವ್ ಅವರು ಆ ಹುಡುಗಿ ಒಳ್ಳೆಯವಳೆ ಎಂದು ಮದುವೆಗೆ ಒಪ್ಪಿಸಿದ್ರು. ಹಾಗೆ ಶ್ರೀನ ವಿರಾಟ್ ಕೂಡ ನೋಡಿದ್ದು ಅದೇ ಮದುವೆ ದಿನಾನೇ. ಬಡವರ ಹುಡುಗಿ ಅಂದರೆ ಬೇಡ ಅಂತಾನೆ ಅಂತ ಅವನಿಗೆ ತೋರಿಸಿರಲಿಲ್ಲ. ವಿರಾಟ್ಗೆ ಆಗ ನೆನಪಾಗಿದ್ದು ಅಲ್ಲಿ ಇವಳಿಗೆ ಅಲ್ವಾ ಕೆನ್ನೆಗೊಡ್ದಿದ್ದು ಎಂದು ನೆನೆದು ಡ್ರೈವರ್ ಮಗಳ ಎಂದು ಸ್ವಲ್ಪ ತಾಸ್ತರ ಮಾಡಿದ. ಕೊನೆಗೆ ಮದುವೆ ದಿನಾನೂ ಈಗ ಮದುವೆ ಹಾಕ್ತೀನಿ, ಅವಳೇನಾದರೂ ಮಕ್ಕಳನ್ನು ನೋಡ್ಕೊಳ್ಳೋದ್ರಲ್ಲಿ ಎಡವಿದ್ರೆ ಅವಳನ್ನು ಮನೆಯಿಂದ ಹೊರಗಾಕ್ತೀನಿ ಎಂದಿದ್ದ. ಕೇಶವ್ ಅವರು ಆ ಥರ ಏನೂ ಆಗಲ್ಲ ಎಂದು ಓಕೆ ಎಂದು ಒಪ್ಪಿಸಿ ಮದುವೆ ಮಾಡಿಸಿದ್ರು. ಹೀಗೆ ಮದುವೆ ಆದ ಕೆಲವೇ ದಿನಗಳಲ್ಲಿ 3ನೇವ ಶೃಂಗಾರ್ನಿಂದ ವಿರಾಟ್ ಮತ್ತು ಶ್ರೀ ಮಧ್ಯೆ ತುಂಬ ಭಿನ್ನಾಭಿಪ್ರಾಯಗಳು ಮೂಡಿದ್ದು. ಶ್ರೀ ತನ್ನ ಮಕ್ಕಳ ಜೊತೆ ಸರಿಯಾಗಿ ನಡ್ಕೊಳ್ಳಲ್ಲ ಎಂದು ಶೃಂಗಾರ್ ವಿರಾಟ್ ಬಳಿ ಹೇಳಿ ಅವಳನ್ನು ಕಂಡ್ರೆ ಕೋಪ ಬರೆಸ್ತಿದ್ದ. ಶ್ರೀ ಎಲ್ಲ ಟಿಪಿಕಲ್ ಹುಡುಗಿರ ಥರ ಇದ್ದರೆ ಈ ಮನೆಗೆ ಅಗೌರವ, ಈ ಮನೆ ಲೆವೆಲ್ಗೆ ತಕ್ಕನಾಗಿ ಇರೋದು ಬೇಡವಾ ಎಂದು ಅವಳ ಕೈಯಲ್ಲಿ ಇದ್ದ ಬಳೆ, ಕೊರಳಲ್ಲಿ ಇದ್ದ ತಾಳಿನ ತೆಗೆಸಿ ಮಾಡ್ರನ್ ಆಗಿ ರೆಡಿ ಮಾಡಿಸಿ, ಹೀಗ ನೋಡು ಈ ಮನೆ ಸೊಸೆಗೆ ಲಾಯಕ್ ಆಗಿದ್ದಾಳೆ ಎಂದು ಹೇಳಿದ. ವಿರಾಟ್ಗೂ ಶ್ರೀ ತುಂಬ ಓದಿಲ್ಲ, ಚಿಕ್ಕವಳು, ಹೊರಗಿನ ಪ್ರಪಂಚ ತಿಳಿದಿಲ್ಲ, 4 ಜನರ ಜೊತೆ ಹೇಗೆ ಇರಬೇಕು ಅನ್ನೋದು ಗೊತ್ತಾಗಲ್ಲ ಎಂದು ತಿಳಿದು ಅಸಮಾಧಾನ ತೋರಿಸಿದ. ಅದರಂತೆ ತುಂಬ ಅಪರೂಪಕ್ಕೆ ಶ್ರೀ ಅವನ ಜೊತೆ ಕೇಶವ್ ಒತ್ತಾಯದ ಮೇರೆಗೆ ಹೋದರೂ ಅವಳಿಗೆ ಅಲ್ಲಿ ಹೇಗೆ ಇರಬೇಕು ಅನ್ನೋದು ಗೊತ್ತಾಗದೆ ಒದ್ದಾಡ್ತಿದ್ಲು. ವಿರಾಟ್ ಒಮ್ಮೆ ಶಾಪಿಂಗ್ಗೆ ಹೋಗಿದ್ದಾಗ ಶ್ರೀನು ಜೊತೆಲೇ ಕರ್ಕೊಂಡು ಹೋಗೋಕ್ಕೆ ಹೇಳಿದರು ಕೇಶವ್ ಅವರು. ಅವನು ಕರ್ಕೊಂಡು ಹೋಗಿದ್ದ. ಬಟ್ ಅವಳಿಗೆ ಎಸ್ಕಲೇಟರ್ನಲ್ಲಿ ಹೋಗೋಕ್ಕೆ ಬರದೆ ಭಯದಲ್ಲೇ ಇದ್ದಾಗ ವಿರಾಟ್ ಕೈ ಹಿಡಿದು ಕರ್ಕೊಂಡು ಹೋಗಿದ್ದ. ಬರುವಾಗ ಹುಡುಗಿ ಧೈರ್ಯವಾಗಿ ಹತ್ತಿದ್ಲು. ಬಟ್ ಕೆಳಗೆ ಇಳಿಯುವಾಗ ಮುಗ್ಗರಿಸಿ ಬಿದ್ಲು. ವಿರಾಟ್ ಎಲ್ಲರೂ ಇವಳು ಬಿದ್ದಿದ್ದನ್ನು ನೋಡಿ ನಕ್ಕಿದ್ದು ನೋಡಿ ಕೋಪ ಬಂದು ಅವಳ ಕೈ ಹಿಡಿದು ಹೇಳ್ಕೊಂಡು ಹೋಗ್ತಾನೆ. ಹೀಗೆ ಯಾವುದೋ ಒಂದು ಪಾರ್ಟಿಗೆ ಕರ್ಕೊಂಡು ಹೋದಾಗ ವಿರಾಟ್ ಫ್ರೆಂಡು ಒಬ್ಬನಿಗೆ ಶ್ರೀನ ಪರಿಚಯಿಸಿದಾಗ ಶೇಕ್ ಹ್ಯಾಂಡ್ ಮಾಡಿ ಹಗ್ ಮಾಡೋಕ್ಕೆ ನೋಡಿದಾಗ ಶ್ರೀ ಅವನನ್ನು ದೂರ ತಳ್ಳಿದ್ಲು. ವಿರಾಟ್ ಫ್ರೆಂಡ್ಸು ಡ್ರಿಂಕ್ಸ್ ಆಫರ್ ಮಾಡಿದಾಗ ಶ್ರೀ ಕೋಪದಲ್ಲೇ ಗ್ಲಾಸ್ ಕಿತ್ತು ಎಸೆದಿದ್ಲು. ಅಲ್ಲಿ ಕೂಡ ವಿರಾಟ್ಗೆ ಅವಮಾನ ಆಗೋ ಥರ ಮಾಡಿದ್ಲು. ಅಲ್ಲಿಂದ ಶ್ರೀನ ವಿರಾಟ್ ಎಲ್ಲಿಗೂ ಕರ್ಕೊಂಡು ಹೋಗೋದಿಲ್ಲ. ನೀನು ನಾಜೂಕು ಕಲಿಯೋವರೆಗೂ ನನ್ನ ಜೊತೆ ಬರಬೇಡ ಎಂದು ವಾರ್ನ್ ಮಾಡಿ ಎಲ್ಲೇ ಹೋಗಬೇಕಂದ್ರೆ ಮಕ್ಕಳ ಜೊತೆ ತಾನು ಹೋಗ್ತಿದ್ದ. ಜೊತೆಗೆ ಆಗಾಗ ಕೃತಿ ಕೂಡ ಶ್ರೀ ಮಮ್ಮಿ ನನಗೆ ಬೈತಾಳೆ, ಹೊಡಿತಾಳೆ ಅಂತ ಹೇಳ್ತಿದ್ಲು. ಅದನ್ನು ಕೇಳಿದಾಗೆಲ್ಲ ವಿರಾಟ್ಗೆ ಇವಳನ್ನು ಡೈವರ್ಸ್ ಮಾಡೋದೇ ಬೆಟರ್ ಎಂದುಕೊಂಡಿದ್ದ. ಆದರೆ ಒಂದಿನ ಶ್ರೀನ ತಬ್ಬಿ ಹಿಡಿದಿರುವ ಶೃಂಗಾರ್ ಫೋಟೋ ಅವನ ಕಣ್ಣಿಗೆ ಬಿದ್ದಿತ್ತು. ಶೃಂಗಾರ್ ಕೂಡ ಮನೆಗೆ ಬಂದಾಗೆಲ್ಲ ಅವನು ಮೊದಲು ವಿರಾಟ್ನ ನೋಡೋದು ಬಿಟ್ಟು ಶ್ರೀನ ಹುಡುಕಿ ಹೋಗುತ್ತಿದ್ದುದು
ಅವನು ಕೂಡ ಅಬ್ಸರ್ವ್ ಮಾಡಿದ್ದ. ವಿರಾಟ್ಗೆ ಯಾಕೋ ಅವನು ಹಾಗೆಲ್ಲ ಮಾಡೋದು ಇಷ್ಟ ಆಗಲಿಲ್ಲ. ಆದರೆ ಅವನು ತನ್ನ ಗೆಳೆಯ ಎಂದು ಅದನ್ನು ನಂಬದೆ ಅವನನ್ನು ಒಮ್ಮೆ ಕರೆದು ಕಾಮಾಗೆ ಏನು ನಡೀತಿದೆ ಎಂದು ವಿಚಾರಿಸಿದಾಗ ಶೃಂಗಾರ್, ಶ್ರೀ ನನಗೆ ಲವ್ ಲೆಟರ್ ಬರೆದಿರೋದು ಎಂದು ಒಂದು ಲೆಟರ್ ಕೊಟ್ಟು ಇನ್ನೋಸೆಂಟ್ ಆಗಿ, ನಾನು ತುಂಬ ಹೇಳ್ದೆ ವಿರಾಟ್, ಬಟ್ ಅವಳು ತುಂಬ ಹುಚ್ಚಿ ಥರ ನನ್ನ ಲವ್ ಮಾಡ್ತಿದ್ದಾಳೋ ಕಣೋ ಎಂದ ತಲೆ ತಗ್ಸಿ. ಹೇಳಿ ಶೃಂಗಾರ್ ಮತ್ತು ವಿರಾಟು ನಡುವೆ ನಡೆದಿರೋದೇ ಬೇರೆ. ಮುಂದೆ ವಿರಾಟ್ಗೆ ಎಲ್ಲ ಸತ್ಯ ಗೊತ್ತಾಗುತ್ತಾ? ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.